ಜೆಡಿಎಸ್ನಿಂದ ಜಿಟಿ ದೇವೇಗೌಡ ದೂರ ದೂರ ಎನ್ನುವಂತಹ ಮಾತು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಿಟಿಡಿ ಪರೋಕ್ಷವಾಗಿ ಕಿಡಿಯನ್ನ ಕಾರಿರುವಂಥದ್ದು. ಜೆಡಿಎಸ್ನಲ್ಲಿ ಏನಾಗ್ತಾ ಇದೆ, ಯಾಕಂದ್ರೆ ಜೆಡಿಎಸ್ ನಾಯಕರ ಒಂದು ಮನಸ್ಥಿತಿ ಬದಲಾಗ್ತಾ ಇದೆಯಾ ಅಂತ ಜೆಡಿಎಸ್ನಿಂದ ಜಿಟಿ ದೇವೇಗೌಡ ದೂರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಿಟಿಡಿ ಪರೋಕ್ಷವಾಗಿ ಕಿಡಿಕಾರಿದ. ಜೆಡಿಎಸ್ ಹಿರಿಯ ನಾಯಕ ಜಿಟಿ ದೇವೇಗೌಡ ಏನಿದ್ದಾರೆ, ಒಂದು ರೀತಿಯಲ್ಲಿ ಜೆಡಿಎಸ್ನಿಂದ ಅಂತರವನ್ನು ಕಾಯ್ದುಕೊಂಡ್ರ ಅಂತ ಪರೋಕ್ಷವಾಗಿ ಪಕ್ಷದಿಂದ ದೂರ ಸರಿದಿರುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೀಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಕೋರ್ ಕಮಿಟಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ. ಕೋರ್ ಕಮಿಟಿಗೆ ಅಧ್ಯಕ್ಷರಾಗಿದ್ದಂತಹ ಜಿಟಿ ದೇವೇಗೌಡರು ಅವರೇ ಇದ್ರು ಈ ಹಿಂದೆ. ಹೀಗಾಗಿ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿಗೆ ಕಮಿಟಿಯ ಒಂದು ಸಾರಥ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಪರವಾಗಿ ದಸರಾದಲ್ಲಿ ಆಡಿದ ಮಾತು ಕೇಳಿ ಕೆಲವರು ಸಿದ್ದರಾಮಯ್ಯ ಜೊತೆ ನಾನಿದ್ದೇನೆ ಅಂತ ಹೇಳಿದ್ರು. ಬೇಸರವಾಗಿದೆ ನಿಜ, ಆದರೆ ಪಕ್ಷಕ್ಕೆ ದ್ರೋಹ ಬಗೆಯೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಜಿಟಿ ದೇವೇಗೌಡ. ನನ್ನನ್ನು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿರೋದು ನನಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಕೂಡ ನಾನು ಬೇರೆ ಒಂದು ವಿಚಾರಗಳಲ್ಲಿ ಇದ್ದೆ. ನನ್ನ ಸ್ಥಾನದಿಂದ ತೆಗೆದುಹಾಕಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ, ಅದು ವಿಚಾರನೇ ನನಗೆ ಗೊತ್ತಿಲ್ಲ. ದಸರಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ ಅದ್ರ ಬಗ್ಗೆ ಯಾರೋ ಚಾಳಿ ಹೇಳಿದ್ದಾರೆ ಅನ್ಸುತ್ತೆ. ನನಗೂ ಕೂಡ ಬೇಜಾರಾಗಿದೆ, ಆದರೆ ನಾನು ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆಯುವಂತಹ ವ್ಯಕ್ತಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಜೆಡಿಎಸ್ ಹಿರಿಯ ನಾಯಕ ಜಿಟಿ ದೇವೇಗೌಡರು ಹೇಳ್ತಿರುವಂತಹ ಮಾತು ಇದು. ಪರೋಕ್ಷವಾಗಿ ಪಕ್ಷದಿಂದ ದೂರ ಸರಿಯುವಂತಹ ಒಂದು ಮಾತನ್ನು ಆಡಿದ್ರು ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದೀಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ನನ್ನ ಒಂದು ಸ್ಥಾನವನ್ನು ತೆಗೆದುಹಾಕಿರುವಂಥದ್ದು ನನಗೆ ಗೊತ್ತೇ ಇಲ್ಲ. ಕೋರ್ ಕಮಿಟಿಗೆ ಅಧ್ಯಕ್ಷರಾಗಿದ್ದರು ಜಿಟಿ ದೇವೇಗೌಡ ಅವರು, ಅವರ ಸ್ಥಾನದಿಂದ ತೆಗೆದುಹಾಕಿ ಬೇರೆಯವರಿಗೆ ಸ್ಥಾನವನ್ನು ಕೊಡಲಾಗಿದೆ. ಅದು ಯಾರಂದರೆ ಎಂ ಕೃಷ್ಣಾರೆಡ್ಡಿ, ಮಾಜಿ ಶಾಸಕ. ಅವರು ಈಗ ಕಮಿಟಿಯ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರು ದಸರಾ ಸಮಯದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ದಸರಾದಲ್ಲಿ ಕೆಲವೊಂದು ಮಾತುಗಳನ್ನ ಹಾಡಿದ್ರು. ಹಾಗಾಗಿ ಅದೇ ಒಂದು ವಿಚಾರವಾಗಿ ಕೆಲವರು ಸಿದ್ದರಾಮಯ್ಯ ಜೊತೆ ನಾನಿದ್ದೀನಿ, ಸೇರ್ಕೊಳ್ತಾ ಇದ್ದೀನಿ ಅಂತ ಮಾತುಗಳನ್ನು ಹೇಳಿದರು. ಹೀಗಾಗಿ ಅದೇ ವಿಚಾರವಾಗಿ ನನಗೆ ಬೇಸರ ಆಗಿತ್ತು ನಿಜ, ಆದರೆ ಪಕ್ಷಕ್ಕೆ ನಾನು ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ, ಪಕ್ಷ ನಿಷ್ಠನಾಗಿ ನಡೆದುಕೊಂಡಿದ್ದೀನಿ. ನನ್ನನ್ನು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿರೋದು ಇದುವರೆಗೂ ಕೂಡ ನನಗೆ ಗೊತ್ತಿಲ್ಲ, ಈಗ ಗೊತ್ತಾಗಿದೆ. ಬೆಳಗ್ಗೆಯಿಂದ ನಾನು KDP ಸಭೆಯಲ್ಲಿ ಭಾಗವಹಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೇರೆ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೆ. ಕೃಷ್ಣಾರೆಡ್ಡಿ ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ನನಗೆ ಅದು ವಿಚಾರ ಗೊತ್ತಾಗಿದೆ, ನಾನು ಸಭೆಯಲ್ಲಿದ್ದೆ, ಗೊತ್ತಾಗಿಲ್ಲ, ಪಕ್ಷ ಸಂಘಟನೆ ಆಗ್ತಿಲ್ಲ ಅಂತ ನನಗೂ ಕೂಡ ಅನಿಸ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಬಿಚ್ಚಿಟ್ಟಿರುವಂಥದ್ದು. ನನಗೇನು ಬೇಸರ ಇಲ್ಲ ಅಂತ ಹೇಳಿದ್ದಾರೆ ಜಿಟಿಡಿ. ಓಕೆ, ನಾನು ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ್ರೂ ಕೂಡ ನನಗೇನು ಬೇಜಾರಿಲ್ಲ, ಆದರೆ ಒಂದು ಮಾತು ಹೇಳಬೇಕಿತ್ತು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೆಡಿಎಸ್ ಒಂದು ಹಿರಿಯ ರಾಜಕಾರಣಿ ಆಗಿರುವಂತಹ ಜಿಟಿ ದೇವೇಗೌಡ ಏನಿದ್ದಾರೆ, ಅವರು ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದು ಅವರನ್ನು ಆ ಒಂದು ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಲಾಗಿದೆ. ಕೃಷ್ಣಾರೆಡ್ಡಿ ಎಂಬುವರಿಗೆ ಒಂದು ಕೋರ್ ಕಮಿಟಿಯ ಒಂದು ಸಾರಥ್ಯವನ್ನು ವಹಿಸಲಾಗಿದೆ. ಎಲ್ಲೋ ಒಂದು ಕಡೆ ಇದಕ್ಕೆ ಕಾರಣ ಎಚ್.ಡಿ. ಕುಮಾರಸ್ವಾಮಿ ಅವರೇ ಇರಬಹುದು. ಹೀಗಾಗಿ ಅವರ ಮೇಲೆ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾನು KDP ಸಭೆಯಲ್ಲಿ ಬ್ಯುಸಿಯಾಗಿದ್ದೆ, ಆ ಮೀಟಿಂಗ್ನಲ್ಲಿದ್ದೆ, ನನಗೆ ನನ್ನ ಸ್ಥಾನದಿಂದ ವಜಾ ಮಾಡಿರೋದು ನನಗೆ ವಿಚಾರ ಗೊತ್ತಿಲ್ಲ, ನನಗೆ ಏನು ವಜಾ ಮಾಡಿರೋದು ಬೇಜಾರಿಲ್ಲ, ಓಕೆ ಪರವಾಗಿಲ್ಲ, ಅವರ ಒಂದು ನಿರ್ಧಾರಕ್ಕೆ ನಾನು ತಲೆಬಾಗ್ತೇನೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮಾಜಿ ಶಾಸಕ ಆಗಿರುವಂತಹ ಎಂ ಕೃಷ್ಣಾರೆಡ್ಡಿಗೆ ಏನು ಕೋರ್ ಕಮಿಟಿಯ ಈಗ ಹೊಸ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದೆ JDS, ಅದಕ್ಕೆ ನನಗೆ ಯಾವ ಬೇಸರ ಇಲ್ಲ, ಆದರೆ ನನ್ನನ್ನು ತೆಗೆದುಹಾಕಿರುವಂತಹ ವಿಚಾರ, ವಜಾಗೊಳಿಸುವಂತಹ ವಿಚಾರ ನನಗೂ ಕೂಡ ಗೊತ್ತಿರಲಿಲ್ಲ ಅಂತ ಜಿಟಿ ದೇವೇಗೌಡರು ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. JDSನಲ್ಲಿ ಈ ರೀತಿಯಾದಂತಹ ಒಂದು ಬದಲಾವಣೆ ಆಗಿದೆ. ಎಲ್ಲೋ ಒಂದು ಕಡೆ ಜಿಟಿ ದೇವೇಗೌಡ ಅವರಿಗೆ ಈ ಒಂದು ವಿಚಾರದಿಂದ ಬೇಜಾರಾಗಿದೆ. ಹೀಗಾಗಿ JDSನಿಂದ ದೂರ ಉಳಿಯುವಂತಹ ಒಂದು ಮಾತುಗಳನ್ನು ಆಡ್ತಾ ಇದ್ದಾರಾ ಎನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.